ನಮಸ್ತೆ ಫ್ರೆಂಡ್ಸ್, ನಾನು ಸರೋಜ ಚಂಗೊಳ್ಳಿ. ಕಳೆದ 26 ವರ್ಷಗಳಿಂದ ಶಿವಮೊಗ್ಗದಲ್ಲಿ ವಕೀಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಫ್ರೆಂಡ್ಸ್, KSPC ಚುನಾವಣಾ ಕಾವು ಏರ್ತಾ ಇದೆ. ಅಂದರೆ ಮಾರ್ಚ್ 11, 2026ನೇ ತಾರೀಕು KSPCಯ ಚುನಾವಣೆ ನಡೀತಾ ಇದೆ. KSPC ಅಂದರೆ ನಾನು ಲಾಂಗ್ ಫಾರ್ಮಲ್ಲಿ ತಿಳಿಸ್ಕೊಡ್ಬೇಕು ಅಂದರೆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅಂತ, ಕರ್ನಾಟಕ ರಾಜ್ಯದ ವಕೀಲರ ಪ್ರತಿನಿಧಿ ಸಂಸ್ಥೆಯಾಗಿ ಇರುವಂತಹ ಈ ಒಂದು KSPC ಚುನಾವಣೆ ನಡೀತಾ ಇದೆ. ಇದು ವಕೀಲರ ನೋಂದಣಿ, ನಿಯಂತ್ರಣ ಮತ್ತು ವಕೀಲರ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಇರುವಂತಹ ಒಂದು ಪರಿಷತ್ತು ಆಗಿರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಬೇರೆ ಬೇರೆ ವಕೀಲರ ಸಂಘಗಳ ಸದಸ್ಯರನ್ನ ನಿಯಂತ್ರಿಸುವುದು ಹಾಗೂ ಅವರ ಕಲ್ಯಾಣಕ್ಕಾಗಿ ಕೆಲಸವನ್ನ ಮಾಡುವಂಥದ್ದು ವಕೀಲರ ಪರಿಷತ್ತಿನ ಧ್ಯೇಯವಾಗಿದೆ. ಫ್ರೆಂಡ್ಸ್, ವಕೀಲರ ಪರಿಷತ್ತಿನ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ KSPCಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳ್ಕೊಳ್ಳೋದು ಸಮಯೋಚಿತ ಅಂಥೇಳಿ ನಾನು ಭಾವಿಸ್ಕೊಂಡು KSPCಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಭಾರತದಲ್ಲಿ ವಕೀಲರ ವೃತ್ತಿಯನ್ನು ನಿಯಂತ್ರಿಸಲು 1961ರಲ್ಲಿ ಅಡ್ವೊಕೇಟ್ಸ್ ಆಕ್ಟ್ಸ್ ಅನ್ನು ಜಾರಿಗೆ ತರಲಾಯಿತು. ಈ ಕಾಯ್ದೆಯಡಿ ಪ್ರತಿ ರಾಜ್ಯದಲ್ಲೂ ಸ್ಟೇಟ್ ಬಾರ್ ಕೌನ್ಸಿಲ್ ಅನ್ನು ಜಾರಿಗೆ ತರಲಾಗಿದೆ. ಈ ಒಂದು ಸ್ಟೇಟ್ ಬಾರ್ ಕೌನ್ಸಿಲಿನ ಉದ್ದೇಶಗಳು ಏನೆಂದರೆ ವಕೀಲರ ನೋಂದಣಿ ಮತ್ತೆ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಅವರ ವಿದ್ಯಾರ್ಹತೆಯನ್ನ ಮಾನ್ಯತೆಯ ಮಾಡುವಂತಹ ಕೆಲಸ ಬಾರ್ ಕೌನ್ಸಿಲ್ ಮಾಡ್ತಾ ಇದೆ. ಹಾಗೆ ವಕೀಲರ ನಡವಳಿಕೆ ಮತ್ತು ವೃತ್ತಿ ನೈತಿಕತೆಯ ಮೇಲ್ವಿಚಾರಣೆಯನ್ನ ಕೂಡ ಇದು ಮಾಡುತ್ತದೆ. ಹಾಗೆ ವಕೀಲರ ಹಿತಾಸಕ್ತಿ, ಅವರ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಮೂಲಕ ವಕೀಲರನ್ನ ಅವರ ಪೊಟೆನ್ಶಿಯಾಲಿಟಿ ಏನಿದೆ ಅದನ್ನ ಹೊರಗೆ ತರುವಂಥದ್ದು, ಅವರ ಸಶಕ್ತರನ್ನಾಗಿ ಮಾಡುವಂಥದ್ದು ವಕೀಲ ಪರಿಷತ್ತಿನ ಕರ್ತವ್ಯ ಕೂಡ ಆಗಿದೆ. ಹಾಗೆ ವಕೀಲರು ತಮ್ಮ ವೃತ್ತಿಯಲ್ಲಿ ದುರ್ನಡತೆಯನ್ನು ತೋರಿದಾಗ ಅವರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಅನ್ನು ತಗೊಳ್ಳಿಕ್ಕೆ, ಎನ್ಕ್ವೈರಿಯನ್ನ ಮಾಡಲಿಕ್ಕೆ ವಕೀಲರ ಪರಿಷತ್ತಿಗೆ ಸರ್ವಾಧಿಕಾರವಿದೆ. KSPCಯ ಸದಸ್ಯರನ್ನ ಚುನಾವಣೆಯ ಮೂಲಕ 5 ವರ್ಷಗಳಿಗೊಮ್ಮೆ, ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆಯನ್ನ ನಡೆಸಲಾಗುತ್ತದೆ. ಫ್ರೆಂಡ್ಸ್, ಈ ಒಂದು ಚುನಾವಣೆಯ ಹೊತ್ತಿನಲ್ಲಿ ಮತದಾನ ಮಾಡಲಿಕ್ಕೆ ಸಾಕಷ್ಟು ಗೊಂದಲಗಳು ಇದಾವೆ. ಅಂದರೆ ಬಹಳ ಜನಗಳಿಗೆ ಮಿನಿಮಮ್ ಎಷ್ಟು ವೋಟ್ ಹಾಕಬೇಕು, ಮ್ಯಾಕ್ಸಿಮಮ್ ಎಷ್ಟು ವೋಟ್ಗಳಿಗೆ ನಮ್ಮ ಮತದಾನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಇರೋದ್ರಿಂದ ಈ ವಿಡಿಯೋದಲ್ಲಿ ನಾನು ಸಾಕಷ್ಟು ಹಿಂಟ್ಸನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ಅಂದರೆ ಮಾರ್ಚ್ 11, 2026ರಂದು ನಡೆಯುವ ಈ ಒಂದು ಚುನಾವಣೆಯ ಕೆಲವೊಂದು ನಿಯಮಗಳು ಹೇಳೋದಾದ್ರೆ, ಒಟ್ಟು 149 ಜನ ಕಣದಲ್ಲಿದ್ದಾರೆ. ಅದರಲ್ಲಿ ಕೇವಲ 23 ಜನರನ್ನ ಮಾತ್ರ ನಾವು ಆಯ್ಕೆಯನ್ನ ಮಾಡಬೇಕಾಗಿದೆ. ಕನಿಷ್ಠ 5 ಸ್ಥಾನಗಳು ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಮಾಡಬೇಕು. ಇಲ್ಲಾಂದ್ರೆ ಇನ್ವ್ಯಾಲಿಡ್ ಬ್ಯಾಲೆಟ್ ಆಗಿ ನಾವು ಮಾಡಿರುವಂತಹ ನಮ್ಮ ಬ್ಯಾಲೆಟ್ ಪೇಪರ್ ವೇಸ್ಟ್ ಆಗ್ತದೆ. ಹಾಗೆ ಕನಿಷ್ಠ ಎಷ್ಟು ಅಭ್ಯರ್ಥಿಗಳಿಗೆ ಮತ ಹಾಕಬೇಕು ಎಂಬ ನಿಯಮ ಇಲ್ಲ. ಅಂದರೆ ಮಿನಿಮಮ್ 1 ಹಾಕಬಹುದು, 23ಕ್ಕೆ ನೀವು ನಿಲ್ಲಿಸಲೇಬೇಕಾಗಿದೆ. ಅಂದರೆ 1ರಿಂದ 23 ಜನಕ್ಕೆ ಹಾಕಬೇಕು ಅಂತೇನಿಲ್ಲ, ಮ್ಯಾಕ್ಸಿಮಮ್ 23 ಇದೆ, ಮಿನಿಮಮ್ 1 ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು. ಹಾಗೆ ಮತದಾನವನ್ನು ಮಾಡುವಾಗ ನಾವು ಯಾವ ಐಡೆಂಟಿ ಕಾರ್ಡ್ಗಳನ್ನು ಹಿಡ್ಕೊಂಡು ಹೋಗಬೇಕು ಅನ್ನೋದು ಬಹಳ ಮುಖ್ಯ. ಫ್ರೆಂಡ್ಸ್, ಇದರಲ್ಲಿ ಬಾರ್ ಕೌನ್ಸಿಲ್ ಅಥವಾ ನಮ್ಮ ಬಾರ್ ಅಸೋಸಿಯೇಷನ್ ಅವರು ಕೊಟ್ಟಿರುವಂತಹ ಫೋಟೋ ಇರುವಂತಹ ID ಕಾರ್ಡ್ ಅನ್ನ ಕಡ್ಡಾಯವಾಗಿ ಮತದಾನ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಬೇಕಾಗ್ತದೆ. ಹಾಗೆ ಮತದಾನದ ಸಮಯವನ್ನ ಹೇಳೋದಾದ್ರೆ ಮಾರ್ಚ್ 11, 2026ನೇ ತಾರೀಕು ಬೆಳಿಗ್ಗೆ 9:30ರಿಂದ ಸಾಯಂಕಾಲ 6 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಮತ ಹಾಕಿದ ನಂತರ ಪೋಲಿಂಗ್ ಬೂತ್ ನಿಂದ ನಾವು ನಿರ್ಗಮಿಸಬೇಕಾಗ್ತದೆ. ಹಾಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಏನೇ ಒಂದು ಪ್ರಚಾರ ಮಾಡೋದಾಗ್ಲಿ, ವೋಟ್ ರಿಕ್ವೆಸ್ಟ್ ಆ ದಿನ ಮಾಡೋದಾದ್ರೂ ಯಾವುದೇ ಅಭ್ಯರ್ಥಿಗಳ ಪರವಾಗಿ ಮತದಾನ ಕೇಂದ್ರದಿಂದ 100 ಅಡಿ ದೂರದಲ್ಲಿ ನಿಂತು ನಾವು ವೋಟ್ ರಿಕ್ವೆಸ್ಟ್ ಅನ್ನ ಮಾಡಬೇಕು ಅಂತೇಳಿ ಸ್ಟೇಟ್ ಬಾರ್ ಕೌನ್ಸಿಲ್ ಸ್ಟ್ರಿಕ್ಟ್ ಆಗಿ ಒಂದು ನಿಯಮವನ್ನು ಹೊರಡಿಸಿದೆ. ಹಾಗೆ
ಪೋಲಿಂಗ್ ಬೂತ್ ಅಲ್ಲಿ ಮೊಬೈಲ್ ಅನ್ನ ಬಳಸಬಹುದೇ ಅಂತ ಬಹಳ ಜನ ಅಂದ್ಕೊಂಡಿದ್ದಾರೆ. ನಾವು ಈಗಾಗಲೇ ಪ್ರಚಾರ ಕಣದಲ್ಲಿ ಇರೋದ್ರಿಂದ ಬಹಳ ಜನ ತಿಳ್ಕೊಂಡಿದ್ದಾರೆ. 149 ಜನರಲ್ಲಿ ಕೇವಲ 23 ಜನರನ್ನ ಆಯ್ಕೆ ಮಾಡಲಿಕ್ಕೆ ಅಭ್ಯರ್ಥಿಗಳ ಕ್ರಮ ಸಂಖ್ಯೆಯನ್ನ ನೆನ್ಪಿಟ್ಕೊಳ್ಳಕ್ ಆಗೋದಿಲ್ಲ. ಮೊಬೈಲ್ ಅಲ್ಲಿ ಟೈಪ್ ಮಾಡ್ಕೊಂಡು ಹೋಗಿ ಪೋಲಿಂಗ್ ಬೂತ್ ಹತ್ರ ಮೊಬೈಲ್ ಇಟ್ಕೊಂಡು ನಾವು ವೋಟ್ ಮಾಡಬಹುದು ಅಂತೇಳಿ ತುಂಬಾ ಜನ ಹೇಳಿದ್ದನ್ನ ಕೇಳ್ಪಟ್ಟೆ. ಆದರೆ ದಯವಿಟ್ಟು ತಿಳ್ಕೊಳ್ಳಿ, ನಾವು ಪೋಲಿಂಗ್ ಬೂತಿಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಮ್ಮ ಮೊಬೈಲ್ ಅನ್ನ ಪೋಲಿಂಗ್ ಬೂತಿನ ಹಿಂದೆ ಇರುವಂತಹ ಡಬ್ಬದಲ್ಲಿ ಡೆಪಾಸಿಟ್ ಮಾಡಿ ಇಟ್ಟು ಒಳಗೆ ಹೋಗ್ಬೇಕಾಗ್ತದೆ. ಇದನ್ನ ನೆನ್ಪಿಟ್ಕೊಳ್ಳಿ. ನಾವು ಯಾರಿಗೆ ಓಟನ್ನು ಹಾಕ್ತೀವಿ ಅನ್ನೋದನ್ನ ಮೊದಲೇ ಮೈಂಡ್ ಸೆಟ್ ಮಾಡಿಕೊಂಡ್ರು ಕನಿಷ್ಠ ಮೊಬೈಲ್ ಅನ್ನ ಬಿಟ್ಟು ನಾವು ಸಣ್ಣ ಸ್ಲಿಪ್ಪಲ್ಲಾದ್ರೂ ತೀರಾ ನನಗೆ ನೆನಪೇ ಇರೋದಿಲ್ಲ 23 ಹೆಸರು ಅಂದ್ರೆ ಬರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ಟರೂ ಕೊಡಬಹುದು. ಹಾಗೆ ಮೊಬೈಲ್ ಅನ್ನ ಖಂಡಿತ ಪೋಲಿಂಗ್ ಬೂತ್ ಅಲ್ಲಿ ತಗೊಂಡು ಹೋಗೋ ಹಾಗಿಲ್ಲ. ಹಾಗೆ ಇನ್ನೊಂದನ್ನ ಗಂಭೀರ ವಿಚಾರವನ್ನ ಹೇಳ್ತಾ ಇದ್ದೀನಿ. ನಾವು ಬ್ಯಾಲೆಟ್ ಪೇಪರ್ ಅಲ್ಲಿ ವೋಟಿಂಗ್ ಆದ ನಂತರ ನನ್ನ ಫ್ರೆಂಡ್ಸಿಗೆ ತೋರಿಸ್ತೀನಿ ಅಂತನೋ ಯಾರಿಗೂ ಪ್ರಾಮಿಸ್ ಮಾಡಿ ನಾನು ನಿಮ್ಗೆ ವೋಟ್ ಹಾಕಿದ್ದೀನಿ ಅಂತ ತೋರ್ಸೋಕ್ಕೋಸ್ಕರನೋ ಫೋಟೋವನ್ನು ತೆಗಿಲಿಕ್ಕೆ ಅವಕಾಶ ಇರೋದಿಲ್ಲ. ಅಕಸ್ಮಾತ್ ನೀವು ಮೊಬೈಲ್ ಅನ್ನ ಡೆಪಾಸಿಟ್ ಮಾಡದೆ ಒಳಗೋಗಿ ಫೋಟೋವನ್ನ ತಕ್ಕೊಂಡು ಮತ್ತೆ ಅದು ಫೋಟೋ ತೆಗೆದಿರೋದು ಗಮನದಲ್ಲಿ ಬಂದ್ರೆ ನಿಮ್ಮ ಆ ಒಂದು ಬ್ಯಾಲೆಟ್ ಇನ್ವ್ಯಾಲಿಡ್ ಆಗ್ತದೆ. ಇದನ್ನ ಖಂಡಿತವಾಗ್ಲೂ ತಿಳ್ಕೋಬೇಕು. ಹಾಗೆ ಇನ್ನೊಂದು ಮಹತ್ವವಾದ ವಿಚಾರವನ್ನ ಹೇಳೋದಾದ್ರೆ, ಮತದಾನವನ್ನ 1 ರಿಂದ 23 ಜನಕ್ಕೆ ಕೊಡುವಾಗ ನಾವು ONE1, TWO2, THREE3, FOUR4, FIVE5 ಇದೇ ಕ್ರಮದಲ್ಲೇ ಬರ್ಕೊಂಡು ಹೋಗ್ಬೇಕು. ಇಲ್ಲ ರೋಮನ್ ಅಂಕೆಯಲ್ಲಿ ಅಥವಾ 1 2 3 4 5 6 ಈ ತರ ಅಂಕೆಯಲ್ಲಿ ಬರ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಅದು ಇನ್ವ್ಯಾಲಿಡ್ ಆಗ್ತದೆ. ಇದನ್ನ ಕರೆಕ್ಟ್ ಆಗಿ ತಿಳ್ಕೋಬೇಕು. ಅಕ್ಷರದಲ್ಲಿ ಬರಿಬೇಕು ONE1 ಅಂತ. ಮತ್ತೆ ONE ಬರೆದು ನೀವು ಆ ಕಡೆ ಈ ಕಡೆ 2 ಕಡೆ ಅಪೋಸ್ಟಾಪೋ ಹಾಕೋ ಹಾಗಿಲ್ಲ. ಒಂದು ಸಲ ಮತದಾನವನ್ನ ಮಾಡಿದ ನಂತರ ನೀವು ಇಲ್ಲ ಇವ್ರಿಗೆ 1 ಹಾಕ್ಬಿಟ್ಟೆ ಇವ್ರಿಗೆ 2 ಹಾಕ್ಬೇಕಿತ್ತು ಅಂತೇಳಿ ಅದನ್ನ ONE1 ಅನ್ನ TWO2 ಅಂತ ಏನಾದ್ರು ತಿದ್ದುಪಡಿ ಮಾಡಿದ್ರಿ ಅಂದ್ರೂ ಕೂಡ ಅದು ಕರೆಕ್ಷನ್ ಅಂತ ಆಗ್ತದೆ. ಅದನ್ನ ಇನ್ವ್ಯಾಲಿಡ್ ಅಂತ ಹೇಳಿ ಪರಿಗಣಿಸಲಾಗ್ತದೆ. ಹಾಗೆ ಇಲ್ಲ ತಪ್ಪು ಬರದ ಅಂತ ಹೇಳಿ ಪೆನ್ನನ್ನ ತಗೊಂಡು ನೀವು ಕರೆಕ್ಷನ್ ಮಾಡೋದಾಗ್ಲಿ, ವೈಟ್ನರ್ ತಗೊಂಡು ನೀವು ಬರೆದಂತಹ ಸಂಖ್ಯೆಯಲ್ಲಿ ಪ್ರಿಯಾರಿಟಿಯನ್ನ ಕೊಡುವಾಗ ನೀವು ಏನ್ ಮಾಡಬೇಕು ಅಂದ್ರೆ ಬರೆದಿದ್ದನ್ನ ನೀವು ಕರೆಕ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಕೂಡ ಇನ್ವ್ಯಾಲಿಡ್ ಆಗ್ತದೆ. ಅಥವಾ ನಿಮ್ಮ ಯಾರಿಗೆ ವೋಟ್ ಕೊಡ್ಬೇಕಂತ ಡಿಸಿಷನ್ ತಗೊಂಡು ಒಳಗೆ ಹೋಗಿರ್ತೀರಲ್ಲ ಆ ಒಂದು ಅಭ್ಯರ್ಥಿಯ ಹೆಸರಿನ ಮುಂದೆ ರೈಟ್ ಮಾರ್ಕ್ ಅನ್ನ ಹಾಕೋದು, X ಚಿಹ್ನೆಯನ್ನ ಹಾಕುವುದು. ಈಗ ಬೇರೆ ಗ್ರಾಮ ಪಂಚಾಯತಿ ಜಿಲ್ಲಾ ಪರಿಷತ್ ಎಲೆಕ್ಷನ್ ಅಲ್ಲಿ ಒಂದು ಶೀಲನ್ನ ಹಾಕಕ್ಕೆ ಕೊಡ್ತಾ ಇದ್ರಲ್ಲ ಆ ತರ ಸ್ವಸ್ತಿಕ್ ಚಿಹ್ನೆಯನ್ನ ಹಾಕೋದು ಇತ್ಯಾದಿಗಳನ್ನ ಖಂಡಿತ ಮಾಡೋಂಗಿಲ್ಲ. ನಮ್ಮ ಬ್ಯಾಲೆಟ್ ಪೇಪರ್ ಇನ್ವ್ಯಾಲಿಡ್ ಆಗ್ತದೆ. ಇನ್ನೊಂದು ವಿಚಾರವನ್ನ ತಿಳ್ಕೋಬೇಕು. ನಾವು ಪೋಲಿಂಗ್ ಬೂತಿಗೆ ಹೋಗುವಾಗ ದಯವಿಟ್ಟು ಫೋನನ್ನು ತಗೊಳ್ಳಿಕ್ಕಾಗೋದಿಲ್ಲ. ನಾವು ಮೈಂಡ್ ಸೆಟ್ ಅಲ್ಲೇನೆ ಅದನ್ನ ಡಿಸಿಷನ್ ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಕರೆಕ್ಷನ್ ಮಾಡೋ ಹಾಗಿಲ್ಲ, ವೈಟ್ನರ್ ಹಚ್ಚೋ ಹಾಗಿಲ್ಲ. ಹಾಗೆ ನಿಮಗೆ ಸರಿಯಾಗಿ ಬರೆಯುತ್ತದೆ ಅನ್ನೋ ಒಂದು ಕನ್ಫರ್ಮೇಶನ್ ಇರುವ ಪೆನ್ನನ್ನು ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ಬರಿಬೇಕಾಗ್ತದೆ. ಫ್ರೆಂಡ್ಸ್, ಇಷ್ಟು ವಿಚಾರಗಳು 2026ರ KSPCಯ ಚುನಾವಣೆಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈಗಾಗಲೇ 42 ಜನ KSPCಯ ಚೇರ್ಮನ್ಗಳಾಗಿದ್ದಾರೆ. 2026ರ ಚುನಾವಣೆಯಲ್ಲಿ ಯಾರು ನಮ್ಮ KSPC ಚೇರ್ಮನ್ ಪದವಿಗೆ ಏರ್ತಾರೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಚುನಾವಣೆ ನಂತರ ನಾನು ಮಾಹಿತಿಯನ್ನು ಕೊಡ್ತೇನೆ. ಕೀಪ್ ವಾಚಿಂಗ್ ಸರೋಜ ಚಂಗೋಳಿ ಸಬ್ ಚಾನಲ್. ಥ್ಯಾಂಕ್ ಯು.